ಎಂಥ ವಾದ ನೋಡಿ, ಕಿಡ್ನ್ಯಾಪೇ ಆಗಿಲ್ಲ. ಆಗಿದ್ರೆ ಬಹಳ ಆಶ್ಚರ್ಯ ಮೂಡಿಸ್ತಾ ಇದೆ. ಕಿಡ್ನ್ಯಾಪ್ ಅಲ್ವಾ ಆಗಿದ್ರೆ? ಇದನ್ನ ಕೌಂಟರ್ ಮಾಡಬೇಕಾಗಿರೋದು ಪ್ರಸನ್ನ ಕುಮಾರ್ ಈಗ ಹೇಳ್ಬೋದು ಅದಕ್ಕೆ ತಕ್ಕ ಹಾಗೆ. ಅದಾದ ನಂತರ ಅದಕ್ಕೆ ಬೇಲ್ ಕೊಡಬೇಕಾ ಕೊಡಬಾರ್ದಾ ಇಲ್ಲ ಅನ್ನೋದು ಈಗ ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈಗ ವೆಯ್ಟ್ ಮಾಡ್ತಾ ಇರಿ. ರೇಣುಕಾ ತಂದೆ ಬಾರ್ ಕ್ಯಾಶಿಯರ್ ಹೇಳಿಕೆ ಎಲ್ಲ ಪ್ರಸ್ತಾಪ ನೋಡಿ. ತಂದೆ ಗೊತ್ತಿತ್ತು, ಆಮೇಲೆ ಬಾರಲ್ಲಿ ಇವನೇ ದುಡ್ಡು ಕೊಟ್ಟಿದ್ದ, ಅವನ ಕಿಡ್ನ್ಯಾಪ್ ಆಗಿದ್ರೆ ಅವನು ಕೊಡ್ತಾ ಇದ್ದ. ಆಮೇಲೆ ಅವನು ಯೂನಿಫಾರ್ಮ್ ಹಾಕಿರಲಿಲ್ಲ. ಆಲ್ರೆಡಿ ಅವನಿಗೆ ಗೊತ್ತಿತ್ತು ನಾನು ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಅಂತೇಳಿ, ನಾನು ರಾತ್ರಿ ಲೇಟಾಗಿ ಬರ್ತೇನೆ ಅಂತ ತಂದೆಗೆ ಹೇಳಿದ್ದಾನೆ. ಸೊ ಹಾಗಾಗಿ ಕಿಡ್ನ್ಯಾಪ್ ಹೆಂಗಾಗುತ್ತೆ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ, ಇದು ಕಿಡ್ನ್ಯಾಪ್ ಕೇಸ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಕ್ಯಾಶಿಯರ್ ಮಂಜುನಾಥ್ ಹೇಳಿಕೆ ಸ್ಪಷ್ಟ. ಮದ್ಯ ಖರೀದಿ ಮಾಡಿದ್ದೇ ಅವನು. ಈಗ ಅವನನ್ನು ಎತ್ತಾಕೊಂಡ್ಬರ್ತಾ ಇದ್ರೆ ಅವನು ಹೆಂಗೆ ಮಾಡ್ತಾನೆ? ಇಲ್ವಲ್ಲ. ಅವನಿಗೆ ಹೊಡೆದಿದ್ರೆ ಗಿಡ್ದಿದ್ರೆ ಹೆಂಗೆ ಮಾಡೋಕ್ಕಾಗತ್ತೆ? ಇಲ್ಲ. ಹಾಗಾಗಿ ಇದು ಕಿಡ್ನ್ಯಾಪೇ ಅಲ್ಲ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಪ್ರಬಲ ವಾದ. ಇದಕ್ಕೆ ಪ್ರಸನ್ನ ಕುಮಾರ್ ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಬಹಳ ಕುತೂಹಲ ಇದೆ. ಕ್ಯಾಶಿಯರ್ ಮಂಜುನಾಥ್ ದುರ್ಗಾ ಬಾರ್ನ ಕ್ಯಾಶಿಯರ್ ಅವ್ರ ಹತ್ರ ಕೂಡ ಮಾತಾಡಿಸಿದ್ದಾರೆ. ಆಗ ಅವ್ರು ಹೇಳಿದ್ದಿರ್ಬೋದು, ಇಲ್ಲ ಅವರಾಗೆ ಬಂದು ಏನು ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಬರ್ಬೋದೇನೋ. ಇದನ್ನು ಕೋರ್ಟ್ ಯಾವ ರೀತಿ ತಗೊಳತ್ತೆ ಕಾದು ನೋಡಬೇಕಾಗಿದೆ. ಸಿ.ವಿ. ನಾಗೇಶ್ ಬಹಳ ಕುತೂಹಲಭರಿತ ವಾದ ಮಂಡಿಸ್ತಾ ಇದ್ದಾರೆ. ಕಿಡ್ನ್ಯಾಪ್ ಆದವನು ಫೋನ್ ಪೇ ಹೇಗೆ ಮಾಡ್ತಾನೆ ಅಂದರೆ ಅವನ ಕೈಯಲ್ಲಿ ಫೋನ್ ಇತ್ತು, ಎಲ್ಲವೂ ಇತ್ತು, ಅವನಿಗೇನು ಕಿರಿಕಿರಿ ಇರಲಿಲ್ಲ, ಅದರ ಅರ್ಥ. ಈಗ ಇದಕ್ಕೆ ಕೌಂಟರ್ ಅಟ್ಯಾಕ್ ಏನಾಗುತ್ತೆ ಅನ್ನೋಂಥ ಕುತೂಹಲ ಇರುತ್ತೆ. ಗೊತ್ತಾಯ್ತಲ್ಲ. ಇವತ್ತು ರೆಗ್ಯುಲರ್ ಬೇಲ್ಗಾಗಿ ವಾದ ಮಂಡಿಸ್ತಾ ಇರೋದು. 4-5 ಪಾಯಿಂಟ್ ಹೇಳಿದರು ನೋಡಿ. ನೀವು ದರ್ಶನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ದರ್ಶನ್ ಮನೆ ಇರೋದಲ್ಲಿ ರಾಜ RR ನಗರದಲ್ಲಿ. ಆತನ ಮೇಲೆ ಆ ಇನ್ಸಿಡೆಂಟ್ ಆಗಿದ್ದು RR ನಗರದಲ್ಲಿ. ಹೆಣ ಸಿಕ್ಕಿದ್ದೆಲ್ಲಿ? ಕಾಮಾಕ್ಷಿ ಪಾಳ್ಯದಲ್ಲಿ. ಹೆಣ ಅಲ್ಲಿ ತಗೊಂಡು ಯಾಕೆ ಹಾಕ್ತಾರೆ? ಹಾಗಿದ್ರೆ ಇದು ಅಸಹಜ ಸಾವು. ಯಾರೊಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದು ಇಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ. ಹೆಣ ಬಿದ್ದಿದೆ ಅಂತ ಹೇಳಿದಾಗ ಪೊಲೀಸರು ಏನು ಮಾಡಬೇಕು? ಅಸಹಜ ಸಾವು ಅಂತೇಳಿ ಕಂಪ್ಲೇಂಟ್ ಬರ್ಸ್ಕೋಬೇಕಾಗಿತ್ತು. ನೀವು ಬರೀಲಿಲ್ಲ. ನೀವೇನು ಮಾಡಿದ್ರಿ? ಕೊಲೆ ಆರೋಪ ಮಾಡಿದ್ರಿ. ಯಾರ ಮೇಲೆ? ದರ್ಶನ್ ಮೇಲೆ. ಹೆಂಗಾಗತ್ತೆ ಅಲ್ವಾ? ಹಾಗಾಗಿ ಇದು 355 ಮತ್ತು 201 ಬೇಲ್ ಕೊಡ್ಬೋದು ಅಂತ ಕೇಸು. ಎಂಥ ವಾದ ನೋಡಿ, ಕಿಡ್ನ್ಯಾಪೇ ಆಗಿಲ್ಲ. ಆಗಿದ್ರೆ ಬಹಳ ಆಶ್ಚರ್ಯ ಮೂಡಿಸ್ತಾ ಇದೆ. ಕಿಡ್ನ್ಯಾಪ್ ಅಲ್ವಾ ಆಗಿದ್ರೆ? ಇದನ್ನ ಕೌಂಟರ್ ಮಾಡಬೇಕಾಗಿರೋದು ಪ್ರಸನ್ನ ಕುಮಾರ್ ಈಗ ಹೇಳ್ಬೋದು ಅದಕ್ಕೆ ತಕ್ಕ ಹಾಗೆ. ಅದಾದ ನಂತರ ಅದಕ್ಕೆ ಬೇಲ್ ಕೊಡಬೇಕಾ ಕೊಡಬಾರ್ದಾ ಇಲ್ಲ ಅನ್ನೋದು ಈಗ ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈಗ ವೆಯ್ಟ್ ಮಾಡ್ತಾ ಇರಿ.
ರೇಣುಕಾ ತಂದೆ ಬಾರ್ ಕ್ಯಾಶಿಯರ್ ಹೇಳಿಕೆ ಎಲ್ಲ ಪ್ರಸ್ತಾಪ ನೋಡಿ. ತಂದೆ ಗೊತ್ತಿತ್ತು, ಆಮೇಲೆ ಬಾರಲ್ಲಿ ಇವನೇ ದುಡ್ಡು ಕೊಟ್ಟಿದ್ದ, ಅವನು ಕಿಡ್ನ್ಯಾಪ್ ಆಗಿದ್ರೆ ಅವ್ನು ಕೊಡ್ತಾ ಇರಲಿಲ್ಲ, ಯಾಕೆ ಕೊಡ್ತಾ ಇದ್ದ, ಆಮೇಲೆ ಅವನು ಯೂನಿಫಾರ್ಮ್ ಹಾಕಿರಲಿಲ್ಲ. ಆಲ್ರೆಡಿ ಅವನಿಗೆ ಗೊತ್ತಿತ್ತು ನಾನು ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಅಂತೇಳಿ, ನಾನು ರಾತ್ರಿ ಲೇಟಾಗಿ ಬರ್ತೇನೆ ಅಂತ ತಂದೆಗೆ ಹೇಳಿದ್ದಾನೆ. ಸೊ ಹಾಗಾಗಿ ಕಿಡ್ನ್ಯಾಪ್ ಹೆಂಗಾಗುತ್ತೆ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ಬಲವಂತವಾಗಿ ಕರ್ಕೊಂಡೋಗಿಲ್ಲ, ಇದು ಕಿಡ್ನ್ಯಾಪ್ ಕೇಸ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಕ್ಯಾಶಿಯರ್ ಮಂಜುನಾಥ್ ಹೇಳಿಕೆ ಸ್ಪಷ್ಟ, ಮದ್ಯ ಖರೀದಿ ಮಾಡಿದ್ದೇ ಅವನು. ಈಗ ಅವನನ್ನು ಎತ್ತಾಕೊಂಡ್ಬರ್ತಾ ಇದ್ರೆ ಅವನು ಹೆಂಗೆ ಮಾಡ್ತಾನೆ? ಇಲ್ವಲ್ಲ. ಅವನಿಗೆ ಹೊಡೆದಿದ್ರೆ ಗಿಡ್ದಿದ್ರೆ ಹೆಂಗೆ ಮಾಡೋಕ್ಕಾಗತ್ತೆ? ಇಲ್ಲ. ಹಾಗಾಗಿ ಇದು ಕಿಡ್ನ್ಯಾಪೇ ಅಲ್ಲ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಪ್ರಬಲ ವಾದ. ಇದಕ್ಕೆ ಪ್ರಸನ್ನಕುಮಾರ್ ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಬಹಳ ಕುತೂಹಲ ಇದೆ. ಕ್ಯಾಶಿಯರ್ ಮಂಜುನಾಥ್ ದುರ್ಗಾ ಬಾರ್ನ ಕ್ಯಾಶಿಯರ್ ಅವ್ರ ಹತ್ರ ಕೂಡ ಮಾತಾಡಿಸಿದ್ದಾರೆ. ಆಗ ಅವ್ರು ಹೇಳಿದ್ದಿರ್ಬೋದು, ಇಲ್ಲ ಅವರಾಗೆ ಬಂದು ಏನು ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಬರ್ಬೋದೇನು. ಇದನ್ನು ಕೋರ್ಟ್ ಯಾವ ರೀತಿ ತಗೊಳತ್ತೆ ಕಾದು ನೋಡಬೇಕಾಗಿದೆ. ಸಿ.ವಿ. ನಾಗೇಶ್ ಬಹಳ ಕುತೂಹಲಭರಿತ ವಾದ ಮಂಡಿಸ್ತಾ ಇದ್ದಾರೆ. ಕಿಡ್ನ್ಯಾಪ್ ಆದವನು ಫೋನ್ ಪೇ ಹೇಗೆ ಮಾಡ್ತಾನೆ ಅಂದರೆ ಅವನ ಕೈಯಲ್ಲಿ ಫೋನ್ ಇತ್ತು, ಎಲ್ಲವೂ ಇತ್ತು, ಅವನಿಗೇನು ಕಿರಿಕಿರಿ ಇರಲಿಲ್ಲ, ಅದರ ಅರ್ಥ. ಈಗ ಇದಕ್ಕೆ ಕೌಂಟರ್ ಅಟ್ಯಾಕ್ ಏನಾಗುತ್ತೆ ಅನ್ನೋಂಥ ಕುತೂಹಲ ಇರುತ್ತೆ. ಗೊತ್ತಾಯ್ತಲ್ಲ. ಇವತ್ತು ರೆಗ್ಯುಲರ್ ಬೇಲ್ಗಾಗಿ ವಾದ ಮಂಡಿಸ್ತಾ ಇರೋದು. 4-5 ಪಾಯಿಂಟ್ ಹೇಳಿದರು ನೋಡಿ. ನೀವು ದರ್ಶನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ದರ್ಶನ್ ಮನೆ ಇರೋದಲ್ಲಿ ರಾಜ RR ನಗರದಲ್ಲಿ. ಆತನ ಮೇಲೆ ಆ ಇನ್ಸಿಡೆಂಟ್ ಆಗಿದ್ದು RR ನಗರದಲ್ಲಿ. ಹೆಣ ಸಿಕ್ಕಿದ್ದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಹೆಣ ಅಲ್ಲಿ ತಗೊಂಡು ಯಾಕೆ ಹಾಕ್ತಾರೆ? ಹಾಗಿದ್ರೆ ಇದು ಅಸಹಜ ಸಾವು. ಯಾರೊಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದು ಇಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ. ಹೆಣ ಬಿದ್ದಿದೆ ಅಂತ ಹೇಳಿದಾಗ ಪೊಲೀಸರು ಏನು ಮಾಡಬೇಕು? ಅಸಹಜ ಸಾವು ಅಂತೇಳಿ ಕಂಪ್ಲೇಂಟ್ ಬರ್ಸ್ಕೋಬೇಕಾಗಿತ್ತು. ಬಟ್ ನೀವು ಬರೀಲಿಲ್ಲ. ನೀವೇನು ಮಾಡಿದ್ರಿ? ಕೊಲೆ ಆರೋಪ ಮಾಡಿದ್ರಿ. ಯಾರ ಮೇಲೆ? ದರ್ಶನ್ ಮೇಲೆ. ಹೆಂಗಾಗತ್ತೆ ಅಲ್ವಾ? ಹಾಗಾಗಿ ಇದು 355 ಮತ್ತು 201 ಬೇಲ್ ಕೊಡ್ಬೋದು ಅಂತ ಕೇಸು.